ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ರವಿಪುರ ಅಂತ. ನಾವು ಬೈಲಹೊಂಗಲ ನಗರಕ್ಕೆ ಬಂದಿದ್ದೇವೆ. ಅಲ್ಲಿ ನಮ್ಮ ರೈತರು ಎರೋನ್ ಕಂಪ್ನಿ ಪ್ರತಿ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿದ್ದಾರೆ. ಬಳಕೆ ಮಾಡಿ ಏನು ಸ್ವಲ್ಪ ಸರ್ ಬೈಯಿಂದ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಪರಿಚಯ ಮಾಡಿಕೊಡ್ರಲ್ಲ. ಸರ್ ನಾವು ಇಲ್ಲಿ ಜಲ್ಕೊಪ್ಪ ಗ್ರಾಮದಿಂದ ಮಾತಾಡಕತ್ತಿದ್ದೀವಿ. ಎಸ್ ಸರ್. ನಾವು ಬೈಲಹೊಂಗಲ ತಾಲೂಕಲ್ಲಿ ಬರ್ತದೆ ಅದು. ಹಾಂ ಸರ್. ಸರ್ ನಾವು ಕೆನಟೋನ್ ಯೂಸ್ ಮಾಡಿದ್ದೀವಿ. ಈಗ ಯೂಸ್ ಮಾಡಿ ಒಂದು 15 ದಿನ ಸರ್. ಈಗ ಹಾಂ ಸರ್. ಕಬ್ಬಿನ ಇಳುವರಿಯಲ್ಲಿ ಕಬ್ಬಿನಲ್ಲಿ ಏನು ಬದಲಾವಣೆ ಅಂತಂದ್ರೆ ಸರ್, ಹಾಂ ಸರ್, ಅಲ್ಲಿ ಅರ್ಧ ಕಬ್ಬ ಯೂಸ್ ಮಾಡಿದ್ರು ಸರ್. ನಾವು ಅರ್ಧ ಹೊಲಕ್ಕೆ, ಇನ್ನು ಅರ್ಧ ಹೊಲಕ್ಕೆ ಯೂಸ್ ಮಾಡಿಲ್ಲ. ಹಾಂ ಸರ್ ಇಲ್ಲಿ ಮರಿಗಳ ಸಂಖ್ಯೆ ಜಾಸ್ತಿ ಐತ್ರಿ. ಹಾಂ ಸರ್. ಆಮೇಲೆ ಏನು ಬರೋದಲ್ಲ ಸರ್, ಮರಿ ಸ್ವಲ್ಪ ದಿಪ್ ಐತೆ ಸರ್. ಹಾಂ, ಮರಿ ದಿಪ್ ಐತಿ, ಇಲ್ಲಿ ನಾವು ನೋಡ್ತಿದ್ದೇವೆ. ಏನೇರು ಐತೆ ಸರ್. ಆಮೇಲೆ ಎಲ್ಲಿ ಸರ್ ಫುಲ್ ಅಗಲ ಬಂದ ಸರ್. ಇದು ಎಲ್ಲಿ ಆಗಲೈತ್ರಿ? ಎಲ್ಲಿ ಆಗಲ್ಲ ಸರ್. ಆಮೇಲೆ ಹೈಟ್ದೊಳಗೂ ಡಿಫ್ರೆನ್ಸ್ ಐತೆ ಸರ್. ಈಗ ಟೋಟಲ್ ಎಷ್ಟು ಸರ್ ಪ್ಲಾಟ್ ಇದೆ ಸರ್? 3 ಎಕರೆ ಪ್ಲಾಟ್ ಇದೆ ಸರ್. ಟೋಟಲ್ 3 ಎಕರೆ ಪ್ಲಾಟ್ನಲ್ಲಿ 1 ಎಕರೆ ನಮ್ಮ ಎರೋನ್ ಕಂಪನಿ ಪ್ರಾಡಕ್ಟ್ಗಳು ಬಳಕೆ ಮಾಡಿರಿ. 1 ಎಕರೆಗೆ ಬಳಕೆ ಮಾಡಿದ ಪ್ರಾಡಕ್ಟ್ಗಳು ಮರಿ ಸಂಖ್ಯೆ ಆಗಿರ್ಬೋದು, ಕಲರ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಮಣ್ಣಿನ ಡೆವಲಪ್ಮೆಂಟ್ ಆಗಿರ್ಬೋದು, ಹೈಟಲ್ ಆಗಿರ್ಬೋದು, ಎಲ್ಲ ಕೂಡ ಚೇಂಜಸ್ ಆಗೈತೆ ಸರ್. ಸಪ್ ಪ್ಲಾಟ್ಗಳು ಕೂಡ ಆಗೈತೆ ರೀ. ಅದೇ ರೀತಿ ನಿಮ್ಗೆ ಆ ಪ್ಲಾಟ್ಗೆ ಈ ಪ್ಲಾಟ್ಗೆ ಎಷ್ಟು ದಿವಸ ಚೇಂಜಸ್ ಅಂತ ಕಾಣಿ ಸರ್ ನೀವು? ಸರ್ 15-20 ದಿವಸನಾಗ ಪೂರ್ತಿ ಅದಕ್ಕೆ ಇದಕ್ಕೆ ಪೂರ್ತಿ ಡಿಫರೆನ್ಸ್ ಆಗೈತೆ ರೀ. ಈ ಥರ ರಿಸಲ್ಟ್ ಸರ್ ನೀವು ಈಗ ಮತ್ತೊಂದು ಕಂಪನಿ ಪ್ರಾಡಕ್ಟ್ ಒಳಗೆ ಯಾವಾಗ ನೋಡಿರೇನು ಸರ್? ಇಲ್ಲ ಸರ್, ನಾವು ಮೊದಲಿನಿಂದ ಆದರೂ ಹಿಂಗೆ ಬೇರೆ ಯಾವುದು ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡ್ತಿರ್ತೀವಿ ಸರ್. ಏನೋ ಈ ಸಲ ರಾಸಾಯನಿಕ ಸ್ವಲ್ಪ ಅಪ್ಪ ಅವರು ಸರ್ ಏನೋ ಅಜ್ಜಾರ ಇಲ್ಲಿ ನಿರ್ಜಿ ಆಶ್ರಮದ ಅಜ್ಜಾರ ಹೇಳಿದಾರ, ಇಲ್ಲಿ ಅವರು ಒತ್ತಿಂದಾನೆ ಯೂಸ್ ಮಾಡತ್ತವ ಸರ್. ಫಸ್ಟ್ ಟೈಮ್ ರೀ. ಏನು ಚೇಂಜಸ್ ಆಗ್ತದೆ, ಇನ್ನು ರಿಸಲ್ಟ್ ಮೇಲೆ ಗೊತ್ತಾಗತ್ತದ ಸರ್. ಈಗ ಡೆಮೋ ಅಂತೇಳಿ 1 ಎಕರೆ ಮಾಡಿದವ್ರಿ. ಚಲೋ ಬಂತಂದ್ರೆ ಮುಂದಿನ ಸಲಕ್ಕೆ ಇನ್ನೂ ಜಾಸ್ತಿ ಮಾಡ್ಬೇಕಂತ ಅಭಿಪ್ರಾಯ ಇಟ್ಕೊಂಡು ಸರ್. ಓಕೆ, ಈಗ ಇದು ರಿಸಲ್ಟ್ ನೋಡ್ಕಿಸಿಂದ ಪ್ರೆಸೆಂಟ್ ಈಗ ರಿಸಲ್ಟ್ ಏನು ಬಂದೈತಿ, ಈ ರಿಸಲ್ಟ್ ನೋಡ್ಕಿಸಿಂದ ರೈತರಿಗೆ ನೀವು ಏನು ಹೇಳ್ತೀರಾ ಸರ್? ರೈತರಿಗೆ ಒಂದ್ಸಲ ನೀವು ಡೆಮೋ ಮಾಡಿ ನೋಡು ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಸರ್. ಯಾಕಂದ್ರೆ ಸಡನ್ ಆಗಿ 1 ಎಕರೆ ಮಾಡಿ ನೋಡ್ರಿ. ಅಷ್ಟು ಹೊಲ ಮಾಡ್ಬೇಕಂದ್ರೆ ರೈತರಿಗೆ ಯಾರು ಧೈರ್ಯ ಪಡಂಗಿಲ್ಲ ರೀ. ಏನೋ ಒಂದು 10 ಎಕರೆ ಹೊಲ ಆಯ್ತು ಅಂದ್ರೆ 1 ಎಕರೆ ಮಾಡಿ ನೋಡ್ರಿ, ಇಲ್ಲ ಒಂದು 2 ಎಕರೆ ಐತೆ ಒಂದು ಅರ್ಧ ಎಕರೆ ಮಾಡಿ ನೋಡ್ರಿ. ರಿಸಲ್ಟ್ ನಿಮ್ಗೆ ಗೊತ್ತಾದ್ರೆ ನೆಕ್ಸ್ಟ್ ಟೈಮ್ ನೀವು ಇಂಪ್ರೂವ್ ಆಗಕ್ಕೆ ನಿಮ್ಗೆ ಅವಕಾಶ ಸಿಗ್ತದೆ. 15 ದಿವಸ ನಿಮ್ಗೆ ಚೇಂಜಸ್ ಕಂಡೈತ್ರಿ. ಚೇಂಜಸ್ ಅಂತೂ ಆಗಿದೆ ಸರ್. ಡೆವಲಪ್ಮೆಂಟ್ ಆಗಿದೆ. ರೈತರ ಇದನ್ನ ಉಪಯೋಗ ಮಾಡೋದ್ರಿಂದ ಬೆಟರ್ ಅಂತ ಅನ್ಸುತ್ತೆ. ಬೆಟರ್ ಅನಿಸ್ತದೆ. ಓಕೆ, ನೀವು ಏನು ಮಾಹಿತಿ ಕೊಟ್ರಿ? ಇನ್ಫಾರ್ಮೇಷನ್ ಕೊಟ್ಟ ತಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ.